ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಥ್ರಿಲ್ಲಿಂಗ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಎದುರಾಗ್ತಾನೆ ಇವೆ. ಸಿಪಿಎಂ ವಿಸಿಕೆ ಶಾಸಕರನ್ನ ಹೈಜಾಕ್ ಮಾಡಿದ್ರ ಎಂಕೆ ಸ್ಟಾಲಿನ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಸಂಜೆ 5:30ಕ್ಕೆ ಸಿಪಿಎಂ ವಿಸಿಕೆ ಶಾಸಕರಿಗೆ ಸ್ಟಾಲಿನ್ ಗುಲಾವ್ ಕೊಟ್ಟಿದ್ದಾರಂತೆ. ಕುತೂಹಲ ಮೂಡಿಸಿದಂತ ಸ್ಟಾಲಿನ್ ನಿವಾಸದ ಮೀಟಿಂಗ್, ಟಿವಿಕೆಗೆ ಉಲ್ಟಾ ಹೊಡಿತಾರ ಸಿಪಿಎಂ ವಿಸಿಕೆ ಪಕ್ಷಗಳು. ನಿವಾಸದಲ್ಲಿ ಗುಪ್ತ್ ಸಭೆ ಮಾಡ್ತಿರೋದಾದ್ರೂ ಯಾತಕ್ಕೆ ಸ್ಟಾಲಿನ್? ವಿಜಯ್ ಪರ ನಿಂತ ಸಿಪಿಎಂ ವಿಸಿಕೆಗೆ ಗಾಳ ಹಾಕಿದ್ರ ಹಾಗಾದ್ರೆ ಎಂಕೆ ಸ್ಟಾಲಿನ್. ತಮಿಳುನಾಡು ಥ್ರಿಲ್ಲಿಂಗ್ ನಲ್ಲಿ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಎದುರಾಗ್ತಾ ಇವೆ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಊಹೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಮಿಂಚಿನ ಬೆಳವಣಿಗೆಗಳು ನಡೀತಾ ಇವೆ ತಮಿಳುನಾಡಿನಲ್ಲಿ. ಹಾಗಾಗಿ ಈಗ ಟಿವಿಕೆ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಒಂದ್ ರೀತಿ ಅಡೆತಡೆಗಳು ಹೆಚ್ಚಾಗ್ತಾ ಇವೆ. ಅದ್ರ ಮಧ್ಯದಲ್ಲಿ ಈಗ ಎಂಕೆ ಸ್ಟಾಲಿನ್ ಅವರ ನಿವಾಸದಲ್ಲಿ ಗೌಪ್ಯ ಸಭೆ ನಡೆದಿದೆ. ಈ ಸಭೆಯಲ್ಲಿ ಸಿಪಿಎಂ ವಿಸಿಕೆಗೆ ಗಾಳ ಹಾಕುವ ಅಥವಾ ತಮ್ಮತ್ತನೇ ಇಟ್ಕೊಳ್ಳುವಂತ ಪ್ರಯತ್ನವನ್ನ, ತಮ್ಮ ಹಿಡಿತವನ್ನ ಸಾಧಿಸುವಂತ ಪ್ರಯತ್ನವನ್ನ ಸ್ಟಾಲಿನ್ ಮಾಡ್ತಿದ್ದಾರಾ ಅಂತ. ಯಾಕೆಂದ್ರೆ ಈಗಾಗಲೇ ಬಾಹ್ಯ ಬೆಂಬಲವನ್ನ ಘೋಷಿಸುವೆ ಕೆಲ ಪಕ್ಷಗಳು ಟಿವಿಕೆಗೆ. ಹಾಗಾಗಿ ಈಗ ಎಂಕೆ ಸ್ಟಾಲಿನ್ ಅವರು ಆ ಪಕ್ಷಗಳನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾದ್ರ ಈ ಗುಪ್ತ ಸಭೆಯ ರಹಸ್ಯ ಆದ್ರೂ ಏನು ಹಾಗಾದ್ರೆ ಅಂತ ಟಿವಿಕೆ ಪಕ್ಷಕ್ಕೆ ಈಗ ಸಾಕಷ್ಟು ಸವಾಲುಗಳು. ಸರ್ಕಾರ ರಚನೆ ಮಾಡೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಟ್ಟಿದೆ. 108 ಸ್ಥಾನಗಳನ್ನ ಗೆದ್ದಿದ್ರು ಕೂಡ ಸರ್ಕಾರ ರಚನೆ ಮಾಡೋದು ಮಾತ್ರ ಬಹಳ ಸವಾಲಿನ ಕೆಲಸ ಆಗಿದೆ. ಇದ್ರ ಮಧ್ಯೆ ಸ್ಟಾಲಿನ್ ಮೀಟಿಂಗ್, ರಣರೋಚಕ ತಿರುವಿನತ್ತ ತಮಿಳುನಾಡು ರಾಜಕೀಯ. ದಳಪತಿ ವಿಜಯ್ಗೆ ಮತ್ತೆ ಕಿರಿಕ್ ಮಾಡ್ತಿದ್ದಾರ ಗವರ್ನರ್ ಅರ್ಲೇಕರ್. ಫಸ್ಟ್ ಮೆಜಾರಿಟಿ ಪ್ರೂವ್ ಮಾಡಿ ಅಂತೇಳಿ ರಾಜ್ಯಪಾಲ ಅರ್ಲೇಕರ್ ಹೇಳಿದ್ದಾರೆ. ರಣರೋಚಕ ತಿರುವಿನತ್ತ ತಮಿಳುನಾಡು ರಾಜಕೀಯ. ಈಗ ಕ್ಷಣಕ್ಕೂ ಕೂಡ ರಾಜ್ಯಪಾಲರ ಮಾತುಗಳೇ ಸ್ಟೇಬಲ್ ಆಗಿ ಉಳಿತಾ ಇಲ್ಲ. ನಿನ್ನೆ ನೋಡಿದ್ರೆ ಹೇಳಿದ್ರು ಮೆಜಾರಿಟಿ ಪ್ರೂವ್ ಮಾಡಿ ಅಂತ, ಇವತ್ತು ನೋಡಿದ್ರೆ ಸ್ವಲ್ಪ ಸಡಿಲಿಸಿದ್ರು ಓಕೆ ಸರ್ಕಾರ ರಚನೆ ಮಾಡಿ ಅಂತ, ಮತ್ತೆ ಈಗ ನೋಡಿದ್ರೆ ಮೆಜಾರಿಟಿ ಪ್ರೂವ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. 48 ಗಂಟೆಗಳು ಮಾತ್ರ ಸಮಯ ಇರೋದು ವಿಜಯ್ ದಳಪತಿ ಅವರಿಗೆ. ಅಷ್ಟ್ರಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ಒಂದು ಸರ್ಕಾರ ರಚನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರೆ ಸಾಕಿತ್ತು. ತದನಂತರದಲ್ಲಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿಕೊಳ್ತಾ ಇದ್ರು. ರೆಸಾರ್ಟ್ ರಾಜಕಾರಣ ಅಂತೂ ಎಲ್ಲಾ ಕಡೆ ಇದ್ದೇ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಆಗಿರುವಂತಹ ಸತೀಶ್ ಆಂಜಿನಪ್ಪ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಈಗಾಗಲೇ ನಾವು ತಮಿಳುನಾಡು ರಾಜಕಾರಣವನ್ನ ಗಮನಿಸ್ತಾ ಇದ್ದೀವಿ. ಈಗ ಒಂದು ಅರ್ಥ ಆಗದೆ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಜ್ಯಪಾಲರು ಯಾಕೆ ಇಷ್ಟೊಂದು ಪಟ್ಟು ಹಿಡಿದಿದ್ದಾರೆ? ಮೆಜಾರಿಟಿ ನೀವು ನಮ್ಮ ಎದುರುಗಡೆ ಸಾಬೀತುಪಡಿಸಬೇಕು ಅಂತ ಅದೇನ್ ಕಾನೂನಿನಲ್ಲಿ ಇಲ್ಲ. ಮತ್ತೊಂದ್ ಕಡೆ ಎಂಕೆ ಸ್ಟಾಲಿನ್ ಅವರು ಕೆಲ ಪಕ್ಷಗಳನ್ನ ತಮ್ಮ ಕಂಟ್ರೋಲ್ ನಲ್ಲೇ ಇಟ್ಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರ. ಅದಕ್ಕೋಸ್ಕರನೇ ಈ ಗುಪ್ತ ಮಾತುಕತೆನಾ ಅಂತ? ಸೌಖ್ಯ, ಖಂಡಿತವಾಗ್ಲೂ ಕೂಡ ರಾಜ್ಯಪಾಲರು ಈ ರೀತಿಯ ನಡೆ ಈಗ ಸಿಕ್ಕಾಪಟ್ಟೆ ವ್ಯಾಪಕ ಒಂದು ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲರ ಕೆಲಸ ಅಲ್ಲ ಅದು. ಯಾವ ಪಕ್ಷಕ್ಕೆ ಮೆಜಾರಿಟಿ ಬಂದಿರುತ್ತೋ ಆ ಪಕ್ಷಕ್ಕೆ ಆಹ್ವಾನ ಕೊಡಿ, ಅವ್ರಿಗೆ ಸರ್ಕಾರ ರಚನೆ ಮಾಡಲಿ. ಸರ್ಕಾರ ರಚನೆ ಆದ ಬಳಿಕ ಅದೇನು ಕಾನೂನಾತ್ಮಕ ಪ್ರಕ್ರಿಯೆ ಏನಿದೆಯೋ ಅದನ್ನ ಮಾಡಲಿ. ವಿಧಾನಸಭೆಯಲ್ಲಿ ಮೆಜಾರಿಟಿನ ಪ್ರೂವ್ ಮಾಡಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅದೇ ಕೂಡ ಕಾನೂನಾತ್ಮಕ ಪ್ರಕ್ರಿಯೆ. ಆದರೆ ರಾಜ್ಯಪಾಲರು ಕೊಡ್ತಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ, ಈಗ ವಿಜಯ್ಗೆ 107 ಶಾಸಕರ ಬಲ ಇದೆ, ಪ್ಲಸ್ ಕಾಂಗ್ರೆಸ್ನ ಒಂದು 50 ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. 112 ಆಗಿದೆ. ಸೊ 112 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಸೊ 118 ಜನ ಬೇಕಲ್ವಾ? ಉಳಿದ 6 ಜನ ಶಾಸಕರ ಬೆಂಬಲ ಎಲ್ಲಿದೆ ನಿಮಗೆ ಅನ್ನೋದು ರಾಜ್ಯಪಾಲರ ಪ್ರಶ್ನೆ. ಜೊತೆಗೆ ಒಂದು ವೇಳೆ ಓಕೆ, ನಾನು ನಿಮಗೆ ಆಹ್ವಾನವನ್ನು ಕೊಟ್ಟು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಆದ ಬಳಿಕ ನೀವು ವಿಧಾನಸಭೆಯಲ್ಲಿ ಮತ್ತೆ ಮೆಜಾರಿಟಿ ತೋರಿಸೋದಕ್ಕೆ ಫೇಲ್ ಆದರೆ ಸರ್ಕಾರ ಪತನ ಆಗುತ್ತೆ. ಸೊ ವಿನಾಕಾರಣವಾಗಿ ಮತ್ತೆ ಇನ್ನೊಂದು ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಇದು ಬೇಡ. ಹಾಗಾಗಿ ಮೊದಲೇ ನೀವು ನನ್ನ ಬಳಿ, ನಾವು ಈಗ ಸರ್ಕಾರ ರಚನೆ ಮಾಡೋಕ್ಕೂ ಮುಂಚೆ ನೀವು CM ಆಗಿ
ಪದಗ್ರಹಣವನ್ನು ಮಾಡುವ ಮುಂಚೆನೇ 118 ಶಾಸಕರ ಸಹಿ ಉಳ್ಳಂತಹ ಒಂದು ಪತ್ರವನ್ನು ಕೊಡಿ, ನನಗೆ ನಿಮ್ಮ ಮೆಜಾರಿಟಿಯನ್ನು ಪ್ರೂವ್ ಮಾಡಿ, ಮೊದಲೇ ಸರ್ಕಾರ ರಚನೆಗೆ ಮುನ್ನವೇ ಪ್ರೂವ್ ಮಾಡಿ, ಆಗ ಒಂದು ಸದೃಢವಾದ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ರಾಜ್ಯಪಾಲರ ಮಾತುಗಳು ಅನ್ನೋದು ಮಾಹಿತಿ ಬರ್ತಾ ಇದೆ. ಆದರೆ ಇದನ್ನು ರಾಜಕೀಯವಾಗಿ ನೋಡೋದಾದರೆ ಅಂದರೆ ರಾಜ್ಯಪಾಲರ ನಡೆ ಒಂದು ಸದೃಢವಾದ ಸರ್ಕಾರ ರಚನೆ ಮಾಡೋದಕ್ಕೆ ಒಂದು ಒಳ್ಳೆಯ ನಿರ್ಧಾರ ಅಂತ ಒಂದು ಕಡೆ ಕಾಣಿಸಿದ್ರೆ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಯಾಕೆ ಬೇಕಿದು ಉಸಾಬರಿ? ಅದು ನೋಡ್ಕೊಳ್ಳೋಕ್ಕೆ ಒಂದು ಸ್ಪೀಕರ್ ಇರ್ತಾರೆ, ಒಂದು ವಿಧಾನಸಭೆ ಇದೆ, ವಿಧಾನಸಭೆಯಲ್ಲಿ ಈ ಒಂದು ಮೆಜಾರಿಟಿ ನಿರ್ಧಾರ ಆಗುತ್ತೆ, ಇದೆಯಾ ಇಲ್ವಾ ಅನ್ನೋದು. ಆಮೇಲೆ ಸರ್ಕಾರ ಬಿಟ್ಟರೆ ಆಯಿತು, ಬಿಟ್ಟರೆ ಆಯಿತು ಅನ್ನೋ ಲೆಕ್ಕಾಚಾರ ಇರುತ್ತೆ. ಮತ್ತು ರಾಷ್ಟ್ರಪತಿ ಆಳ್ವಿಕೆನೋ ಅಥವಾ ಮರುಚುನಾವಣೆಗೆ ಹೋಗುವಂಥದ್ದು ಅದಾದ ನೆಕ್ಸ್ಟ್ ಪ್ರಕ್ರಿಯೆಗಳವೆಲ್ಲ ಈಗಲೇ ಯಾಕೆ ಚಿಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ನಾಯಕರು, ಅದು CPI ಪಕ್ಷ ಆಗಿರ್ಬೋದು ಅಥವಾ VCK ಪಕ್ಷ ಆಗಿರ್ಬೋದು, ಸಣ್ಣ ಸಣ್ಣ ಪಕ್ಷಗಳು ಸೇರಿದಂತೆ ಎಲ್ಲರೂ ಕೂಡ ಈಗ ರಾಜ್ಯಪಾಲರ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರದಲ್ಲಿ BJPಯನ್ನು ಆಳ್ವಿಕೆ ನಡೆತಾ ಇದೆ, BJPಯ ಒಂದು ಅಣತಿಯಂತೆ ಈ ರೀತಿಯ ನಿರ್ಧಾರಗಳು ಆಗ್ತಾ ಇದೆಯಾ ಅನ್ನೋ ಒಂದು ಸಂಶಯ ಕೂಡ ಕಾಡ್ತಾ ಇದೆ. ಸೌಖ್ಯ ಹೀಗಾಗಿ ರಾಜ್ಯಪಾಲರ ನಡೆ ಬಗ್ಗೆ ಸಾಕಷ್ಟು ಆಕ್ರೋಶ, ಟೀಕೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಸ್ಟಾಲಿನ್, ಈಗ ನಾವು ಬೆಳಗ್ಗೆಯಿಂದ ನಾವು ಸಾಕಷ್ಟು ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. VCK ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, ಜೊತೆಗೆ ಮುಸ್ಲಿಂ ಲೀಗು, ಈ ಎಲ್ಲ ಪಕ್ಷಗಳು ಚುನಾವಣಾ ಪೂರ್ವ ಅಂದರೆ ಚುನಾವಣೆಗೂ ಮೊದಲೇ DMK ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ವು. DMK ಏನು 234 ವಿಧಾನಸಭಾ ಕ್ಷೇತ್ರ ತಮಿಳುನಾಡಿನಲ್ಲಿ, ಆ 234 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ DMK ಜೊತೆ ಕಾಂಗ್ರೆಸ್ ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, VCK ಆಗಿರ್ಬೋದು, ಮುಸ್ಲಿಂ ಲೀಗ್ ಆಗಿರ್ಬೋದು, ಎಲ್ಲ ಪಕ್ಷಗಳು ಸ್ಥಾನವನ್ನು ಹಂಚಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವು, ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದ್ವು. ಹೀಗಾಗಿ ಸಹಜವಾಗಿಯೇ ನಾವು DMK ಜೊತೆ ಇದ್ದೀವಿ ಅನ್ನೋದನ್ನು ಕಳೆದ 2 ದಿನಗಳಿಂದ VCK ಆಗಿರ್ಬೋದು, CPI, CPM, ಮುಸ್ಲಿಂ ಲೀಗ್ ಎಲ್ಲ ಪಕ್ಷಗಳು ಕೂಡ ನಾವು DMK ಜೊತೆ ಇದ್ದೀವಿ ಅನ್ನೋದನ್ನು ಹೇಳ್ತಾನೆ ಇದ್ದಾರೆ. ಮೊದಲ ಬಾರಿಗೆ ಕಾಂಗ್ರೆಸ್ ನಾವು ಬೆಂಬಲವನ್ನ ಘೋಷಣೆ ಮಾಡ್ತೀವಿ ಅಂತ ಟಿವಿಗೆ ಘೋಷಣೆ ಮಾಡಿತ್ತು. ವಿಚಾರ ಏನ್ ಕುತೂಹಲ ಅಂತಂದ್ರೆ, ಈಗ ರಾಜ್ಯಪಾಲರು ಏನ್ ಕೇಳ್ತಾ ಇದಾರಲ್ಲ, ನೀವು 118 ಬಹುಮತವನ್ನ ನಮ್ಮ ಎದುರುಗಡೆ ಸಾಬೀತು ಮಾಡ್ಬೇಕು ಅಂತ ಕಾನೂನಲ್ಲಿ ಇಲ್ಲದೆ ಇದ್ರೂ ಕೂಡ ಅವ್ರು ಕೇಳ್ತಿರುವಂತ ಉದ್ದೇಶ ಮತ್ತೊಂದು. ಈಗ ದಳಪತಿ ವಿಜಯ್ ಅವರು 48 ಗಂಟೆಗಳಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ, ರಾಜ್ಯಪಾಲರ ಎದುರುಗಡೆ ಅವರಿಗೆ ಬಹುಮತ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ ಆದ್ರೆ ಆ 48 ಗಂಟೆಗಳಲ್ಲಿ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ, ಆ ಸಾಧ್ಯತೆ ಏನಿದೆ ಅಂತ ನನಗೂ ಕೂಡ ಕುತೂಹಲ ಅದು. ಸೌಖ್ಯ, ಖಂಡಿತವಾಗ್ಲೂ ಕೂಡ ನಾವು ಇದನ್ನ ಈಗ ಎಷ್ಟೇ ದೊಡ್ಡ ಪಕ್ಷ ಆಗಿದ್ರೂ ಕೂಡ ನಂಬರ್ ಈಸ್ ಇಂಪಾರ್ಟೆಂಟು. ಒಂದು ರಾಜ್ಯದಲ್ಲಿ ಆಳ್ವಿಕೆ ಮಾಡಬೇಕು, ರಾಜ್ಯಭಾರ ಮಾಡಬೇಕು ಅಂದರೆ ಫೈನಲ್ ನಂಬರ್ಸೇ ಇಂಪಾರ್ಟೆಂಟು. ಶಾಸಕಾಂಗ ಪ್ರಕಾರ 50% ಮೆಜಾರಿಟಿ ಇರಬೇಕಾಗುತ್ತೆ. 234 118 ಜನ ಶಾಸಕರ ಬಲವನ್ನು ಬೇಕೇ ಬೇಕಾಗುತ್ತೆ ವಿಜಯ್ಗೆ. ಹೀಗಾಗಿ ರಾಜ್ಯಪಾಲರು ಕೇಳೋದು ಸರಿಯಾಗೇ ಇದೆ, ಇಲ್ಲ ಅಂತಲ್ಲ, ಬಟ್ ಕಾನೂನಾತ್ಮಕವಾಗಿ ಸರಿ ಇಲ್ಲ ಅದು. ಸೊ ಒಂದು ವೇಳೆ ಶಾರ್ಟ್ ಫಾಲ್ ಆದರೆ, ಸರಿಯಾದ ಬೆಂಬಲ ಸಿಗಲಿಲ್ಲ ಅಂದರೆ ಮತ್ತೆ ರಾಜ್ಯ ಸರ್ಕಾರ ಪತನ ಆಗುತ್ತೆ. ಸೊ ಇದಾಗೋದು ಬೇಡ ಅನ್ನೋ ರಾಜ್ಯಪಾಲರ ವಾದ ಇರಬಹುದು. ಆದರೆ ವಿಜಯ್ ಈಗಾಗಲೇ 2 ದಿನ ಆಗಿದೆ, 4ನೇ ತಾರೀಕು ರಿಸಲ್ಟ್ ಬಂತು, ಇವತ್ತಾಗಲೇ 7ನೇ ತಾರೀಕು ಆಗಿದೆ. ಸೊ ಹಾಗಾಗಿ ಕಳೆದ 3 ದಿನಗಳಿಂದ ವಿಜಯ್ ಈ ಪ್ರಕ್ರಿಯೆಯನ್ನು ಮಾಡಬೇಕಾಗಿತ್ತು ಈಗಾಗಲೇ. ಸೊ ಬೇರೆ ಪಕ್ಷದ ಜೊತೆ ಮಾತಾಡಬೇಕಾಗಿತ್ತು, ನಮಗೆ ಸಪೋರ್ಟ್ ಕೊಡಿ ಅಂತ, ಅಥವಾ ಸಪೋರ್ಟ್ ಕೊಡಲಿಲ್ಲ ಅಂದರೆ ಅವರ ಮನವೊಲಿಕೆ ಮಾಡಬೇಕಾಗಿತ್ತು. ಹೇಗೆ ಕಾಂಗ್ರೆಸ್ನವರು ಸಪೋರ್ಟ್ ಕೊಡ್ತೀವಿ ಅಂತ ಮುಂದೆ ಬಂದರು, 5 ಜನ ಶಾಸಕರಿರ್ತಕ್ಕಂಥ ಕಾಂಗ್ರೆಸ್ನವರು, ಉಳಿದ 6 ಸ್ಥಾನಗಳಿಗೆ ಏನು ಮಾಡಬೇಕಾಗಿತ್ತು ಅನ್ನೋದನ್ನ ವಿಜಯ್ ಈಗಾಗಲೇ ಮಾಡಬೇಕಾಗಿತ್ತು. ಸೊ ಸಹಜವಾಗಿಯೇ ಹೊಸಬರು ಪೊಲಿಟಿಕ್ಸ್ಗೆ ಈ ಮಾತುಕತೆಯಲ್ಲಿ ಇನ್ನೂ ವಿಫಲ ಆಗಿರ್ಬೋದು ಅಥವಾ ಮಾತುಕತೆಯನ್ನು ಡಿಲೇ ಆಗಿರ್ಬೋದು ಅವ್ರ ಕಡೆಯಿಂದ ಅನ್ನೋ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯಿಂದ VCK ಮತ್ತು CPI ಈ 2 ಪಕ್ಷಗಳು ವಿಜಯ್ ಅಧಿಕಾರವನ್ನು ಸ್ವೀಕರಿಸಲಿ, ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿ, ಆಮೇಲೆ ಬಹುಮತದ ವಿಚಾರ ಮಾತಾಡೋಣ, ರಾಜ್ಯಪಾಲರು ಯಾಕೆ ಈ ರೀತಿಯ ನಾಟಕ ಆಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ವಿಜಯ್ಗೆ ಸಪೋರ್ಟ್ ಮಾಡಿದ್ವು. ಆದರೆ ವಿಜಯ್ಗೆ ಸಪೋರ್ಟ್ ಹೇಗೆ ಮಾಡಿತ್ತು ಅಂದರೆ, ವಿಜಯ್ಗೆ ನಮ್ಮ ಬೆಂಬಲ ಇದೆ, ನಾವು ವಿಜಯ್ಗೆ ನಮ್ಮ ನಂಬರ್ಸ್ ಕೊಡ್ತೀವಿ ಅಂತ ಹೇಳಿರಲಿಲ್ಲ VCK ಮತ್ತು CPI. ರಾಜ್ಯಪಾಲರ ನಡೆಯನ್ನು ಟೀಕೆ ಮಾಡಿತ್ತು, ವಿಜಯ್ ಅಧಿಕಾರ ಸ್ವೀಕರಿಸಲಿ, ಆಮೇಲೆ ನಮ್ಮ ನಿರ್ಧಾರವನ್ನು ನಾವು ಪ್ರಕಟ ಮಾಡ್ತೀವಿ ಅನ್ನೋ ರೀತಿಯಾಗಿ VCK ಮತ್ತು CPI ಪಕ್ಷಗಳು ಹೇಳಿತ್ತು. CPM ಪಕ್ಷ ನಾಳೆ ತನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿತ್ತು. ಈಗ ಸಂಜೆ 5:15 ಮಹತ್ವದ ಸಭೆ ಇದೆ, DMK ಮೈತ್ರಿಕೂಟ ಪಕ್ಷಗಳ ಸಭೆ ಇದು, ಬರೀ DMK ಸಭೆ ಅಲ್ಲ. ಈ ಒಂದು DMK ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಹೋಗದೇ ಇರ್ಬೋದು, ಉಳಿದಂತಹ ಮುಸ್ಲಿಂ ಲೀಗ್ ಆಗಿರ್ಬೋದು, CPI, CPM ಮತ್ತು VCK ಈ ಎಲ್ಲ ಪಕ್ಷಗಳು DMK ಮುಖ್ಯಸ್ಥ ಸ್ಟಾಲಿನ್ ಜೊತೆ ಅದು ಸಭೆಯನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ಅವರು ವಿಜಯ್ಗೆ
ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೌಖ್ಯ. ಸದ್ಯಕ್ಕಂತೂ ಕಳೆದ 2 ದಿನಗಳಿಂದ ನಾವು ಸಪೋರ್ಟ್ ಮಾಡಲ್ಲ ವಿಜಯ್ಗೆ ಅಂತಲೇ ಹೇಳ್ತಾ ಇದ್ರು, ನಾವು DMK ಜೊತೆ ಇದ್ದೀವಿ ಅಂತ. ಈ ಕ್ಷಣದವರೆಗೆ ಅಧಿಕೃತವಾಗಿ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೆ ರಾಜ್ಯಪಾಲರ ನಡೆಯನ್ನು ಟೀಕೆ ಮಾಡ್ತಾ ಇದ್ರು. ಹಾಗಿದ್ರೆ ವಿಜಯ್ಗೆ ನಂಬರ್ಸ್ ಎಲ್ಲಿಂದ ಬರುತ್ತೆ? ಸೊ ವಿಜಯ್ಗೆ ಈಗ ಇನ್ನೂ 6 ನಂಬರ್ಸ್ ಬೇಕಾಗಿದೆ. ಕಾಂಗ್ರೆಸ್ ಮತ್ತು TVK ಸೇರಿ 112 ಆಗುತ್ತೆ. ಇನ್ನೂ 6 ಜನ ಶಾಸಕರ ನಂಬರ್ ಅವ್ರಿಗೆ ಬೆಂಬಲ ಬೇಕಾಗುತ್ತೆ ವಿಜಯ್ಗೆ. ಇನ್ನು ಉಳಿದಿರ್ತಕ್ಕಂಥದ್ದು PMK 4 ಜನ ಶಾಸಕರನ್ನ ಹೊಂದಿರ್ತದೆ. PMK 4 ಜನ ಶಾಸಕರು, ಅದು AIADMK ಜೊತೆ ಮೈತ್ರಿ ಮಾಡ್ಕೊಂಡಂಥ ಪಕ್ಷ. ಅದು BJP ಜೊತೆ ಮತ್ತು AIADMK ಜೊತೆ ಮೈತ್ರಿ ಮಾಡ್ಕೊಂಡಂಥ ಪಕ್ಷ PMK. ಅವರು 4 ಜನ MLAಗಳಿದ್ದಾರೆ. ಇದ್ರ ಬಿಟ್ಟರೆ DMDK 1 MLA ಇದೆ. AMMK ಒಂದು ಶಾಸಕರನ್ನ ಹೊಂದಿರತಕ್ಕಂಥದ್ದು. AMMK ಮತ್ತು DMDK ಈ ಎರಡೂ ಪಕ್ಷಗಳು ತಲಾ ಒಬ್ಬರು ಶಾಸಕರನ್ನ ಇದ್ದಾರೆ. ಅವರು ಕೂಡ DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಹೀಗಾಗಿ ಎಲ್ಲರೂ ಇರ್ತಕ್ಕಂಥ ಇತರೆ ಪಕ್ಷದವರು ಎಲ್ಲರೂ DMK ಜೊತೆ ಇರೋದ್ರಿಂದ TVKಗೆ ವಿಜಯ್ಗೆ ಅಷ್ಟು ಸುಲಭವಾಗಿ ಬಹುಶಃ ಈ ಒಂದು ಮೆಜಾರಿಟಿ ಪ್ರೂವ್ ಮಾಡೋದು ಕಷ್ಟ ಸಾಧ್ಯ ಆಗ್ತಾ ಇದೆ ಸೌಖ್ಯ. ಮತ್ತೊಂದು ಕಡೆ AIADMK ಸಪೋರ್ಟ್ ಮಾಡಬಹುದಾ? 47 ಜನ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಡಬಹುದಾ? ಆ ನಿಟ್ಟಿನಲ್ಲಿ ಒಂದು ಮಾತುಕತೆ ಆಗಬೇಕಾಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಈಗಾಗಲೇ ಷಣ್ಮುಗಂ ಹೇಳ್ತಾ ಇದ್ದಾರೆ, ನಮ್ಮ ಜೊತೆ 25 ರಿಂದ 29 ಜನ ಶಾಸಕರಿದ್ದಾರೆ AIADMK ಶಾಸಕರು, ನಾವು ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ ಅಂತ.